ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ಸರ್, ಹೇಗಿದ್ದೀರಾ? ಆ ಕಡೆ ಅಪ್ಪ ಫೋನ್ ಮಾಡಿಬಿಟ್ಟು ಆವಾಜ್ ಆಗ್ತಾನೆ, ಇಲ್ಲಿ ಈಗ ಮಗ ಬಂದ್ಬಿಟ್ಟು ಹೇಗಿದ್ದೀರಾ ಅಂತ ಕ್ಷೇಮ ಸಮಾಚಾರ ವಿಚಾರಿಸ್ತಾನೆ. ಇದಕ್ಕೇನು ಮಾಡೋದು? ಏನು ಅಪ್ಪ ಫೋನ್ ಮಾಡಿದ್ರಾ? ಅವನಪ್ಪ ನಿಮ್ಮಪ್ಪ ಫೋನ್ ಮಾಡಿ ಕಂಡೋರ್ ಮಕ್ಕಳನ್ನ ಬಾವಿ ತಳ್ಳಿ ಆಳೋ ನೋಡೋ ಕೆಲಸ ಮಾಡಬೇಡಿ ಅಂತ ಹೇಳಿದ್ರು. ಅದಕ್ಕೆ ಸೈಲೆಂಟ್ ಆಗಿರ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಆ ಥರ ಎಲ್ಲ ಏನೂ ಇಲ್ಲ ಸರ್. ನೀವೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ನಿಮ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಹಾಗಿದ್ಮೇಲೆ ಇದಕ್ಕೆಲ್ಲ ಯಾಕೆ ಸರ್ ಬೆಲೆ ಕೊಡಬೇಕು? ಇದೆಲ್ಲ ಮ್ಯಾಟ್ರ್ ಅಲ್ಲ ಸರ್, ಬಿಟ್ಬಿಡಿ. ಛೇ, ವೈಯಕ್ತಿಕವಾಗಿ ನನಗೇನು ಇಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಇಲ್ಲ, ಅಂಟಿಸ್ಕೊಳ್ಳೋದು ಇಲ್ಲ. ನನಗೆ ಯೋಚನೆ ಆಗ್ತಿರೋದು ನಿನ್ನ ಬಗ್ಗೆ. ನೀನು ನೆನೆಸ್ಕೊಂಡ್ರೆ ಅಯ್ಯೋ ಪಾಪ ಅನಿಸುತ್ತೆ ನನಗೆ. ನನ್ನ ಪರಿಸ್ಥಿತಿನ ಯಾಕೆ ಸರ್? ನಿನಗೆ ಗಟ್ಟಿಯಾಗಿ ಉಸಿರಾಡೋದಕ್ಕೂ ಫ್ರೀಡಮ್ ಇಲ್ವಲ್ಲ ಅಂತ. ಹಾಗೆ ತಾನೇ ನಿಮ್ಮ ಮನೇಲಿ ಇರೋದು? ಇಲ್ಲ ಸರ್, ಅಷ್ಟೊಂದೇನಿಲ್ಲ. ಮಾಮೂಲಿ ಎಲ್ಲರೂ ಮನೇಲೂ ಇದ್ದೇ ಇರತ್ತಲ್ಲ ಸರ್. ಕನ್ಸರ್ನ್ ಅನ್ನೋದು ಇದ್ದೇ ಇರತ್ತಲ್ಲ ಸರ್. ಇದನ್ನೆಲ್ಲ ಕನ್ಸರ್ನ್ ಅನ್ನೋದಿಲ್ಲ, ಇದನ್ನ ಕಟ್ ಹಾಕೋದು ಅಂತ ಹೇಳ್ತಾರೆ. ನಿಮ್ಮಪ್ಪ ನನಗೆ ಫೋನ್ ಮಾಡಿ ಚಿಕ್ಕ ಮಗಳು ಥರ ನನ್ನ ಮಗನ ಹಾಳು ಮಾಡಬೇಡಿ ಅಂತ ಹೇಳಿದ್ರಲ್ಲ, ಆಗಲೇ ಗೊತ್ತಾಯ್ತು ನನಗೆ ನಿಮ್ಮ ಮನೆಯಲ್ಲಿ ನಿನ್ನನ್ನು ಹೇಗೆ ಟ್ರೀಟ್ ಮಾಡ್ತಾರೆ ಅಂತ. ಎಷ್ಟಾಗಲಿ ನಿಮ್ಮಪ್ಪ ಮೇಷ್ಟ್ರಲ್ವಾ, ಸ್ಟ್ರಿಕ್ಟಾಗಿ ಬೆಳೆಸ್ಬಿಟ್ಟಿರ್ತಾರೆ. ಈಗಲೂ ಹಾಗೆ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಮನೇನ ಒಂಥರ ಮಿಲಿಟ್ರಿ ಕ್ಯಾಂಪ್ ಥರ ಇಟ್ಕೊಂಡ್ಬಿಟ್ಕೋಬೇಕಲ್ವಾ. ನೀನು ಸೈಲೆಂಟಾಗಿ ಇದೆಯಲ್ಲ, ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ನಿನ್ನ ಸಿಚುವೇಶನ್ ಏನು ಅಂತ. ಮೊದಲು ನಿನ್ನ ಹೆಂಡತಿ ಫೋನ್ ಮಾಡಿದ್ಲು, ಆಮೇಲೆ ನಿಮ್ಮಪ್ಪ ಫೋನ್ ಮಾಡಿ ಮಾತಾಡಿದ್ರು. ಮುಂದೇನು ಇಡೀ ಫ್ಯಾಮಿಲಿ ಬಂದ್ಬಿಟ್ಟು ನಮ್ಮ ಮನೆ ಮುಂದೆ ರೆಡಿ ಕೂತ್ಕೊಳ್ತಾ ಹೇಗೆ? ನಿನ್ನನ್ನು ನೋಡಿದ್ರೆ ಕಣ್ಣು ಕಿವುಚ್ದಂಗೆ ಆಗುತ್ತೆ, ಅಯ್ಯೋ ಅನಿಸುತ್ತೆ. ಈ ಪಮಲಿನ ನಾಯಿ ಇರುತ್ತಲ್ಲ, ನೀನು ನೋಡಿದ್ರೆ ಆ ನಾಯಿ ನೆನಪಾಗುತ್ತಪ್ಪ. ನಿಜವಾಗ್ಲೂ ತುಂಬ ಪಾಪ ಕಣಪ್ಪ. ದುಡಿಯೋ ಗಂಡಸಾದ್ರೂ ಮನೆಯಲ್ಲಿ ಎಲ್ಲರಿಗೂ ಎದುರ್ಕೊಂಡು ಬದುಕಬೇಕು. ಬೀದಿನಲ್ಲಿ ಹುಲಿ, ಮನೆಯಲ್ಲಿ ಇಲಿ, ಆ ಥರ ಅಲ್ವಾ? ಇಲ್ಲ ಸರ್, ಹಾಗೆಲ್ಲ ಏನೂ ಇಲ್ಲ. ನನಗೆ ನಂದೇ ಆದ ಫ್ರೀಡಮ್ ಇದೆ. ಕಂಡಿದ್ದೀನಿ ಬಿಡಪ್ಪ. ಆಫ್ಟರ್ ಆಲ್ ಡ್ರಿಂಕ್ಸ್ಗೆ ಈ ಪಾರ್ಟಿ ಎಲ್ಲ ಗಲಾಟೆ ಮಾಡ್ತಾರೆ ಅಂದಮೇಲೆ ನಿಮ್ಮ ಮನೆಯಲ್ಲಿ ಎಂಥ ಉಸಿರುಗಟ್ಟೋ ವಾತಾವರಣ ಇದೆ ಅಂತ ಗೊತ್ತಾಗಲ್ವ ನನಗೆ. ಅದಕ್ಕೆ ಇನ್ಮೇಲೆ ಡ್ರಿಂಕ್ಸ್ನ ಮುಟ್ಟಕ್ಕೆ ಹೋಗ್ಬೇಡ, ನಿನ್ನ ಸವಾಸನೂ ಬೇಡ ನನಗೆ. ಹೇಗೋ ಮನೆಯಲ್ಲಿ ಜ್ಯೂಸ್ ಕುಡ್ಕೊಂಡು ಕಾಲು ಹಾಕ್ಬಿಡು. ಅವ್ರು ಹೇಳ್ತಾರೆ ಅಂತ ಎಲ್ಲದನ್ನು ಬಿಡೋದಕ್ಕಾಗುತ್ತೆ ಸರ್? ಕಷ್ಟಪಟ್ಟು ದುಡಿತೀನಿ ಅಂದಮೇಲೆ ನನಗೂ ರೈಟ್ಸ್ ಇರುತ್ತೆ. ಇನ್ಮೇಲೆ ನಾನು ಯಾರ ಮಾತು ಕೇಳಲ್ಲ. ನನಗೆ ಹೇಗೆ ಬೇಕೋ ಹಾಗೆ ಇರ್ತೀನಿ. ಐ ಡೋಂಟ್ ಕೇರ್. ಬನ್ನಿ ಸರ್, ಡ್ರಿಂಕ್ಸ್ ಹಾಕೋಣ. ನಾನು ನಿಮಗೆ ಕಂಪ್ನಿ ಕೊಡ್ತೀನಿ. ಯಾಕೆ ಸರ್ ಆಗಿ ನೋಡ್ತಾ ಇದ್ದೀರಾ? ಬನ್ನಿ. ನನಗೆ ನೀನು ಈಗೆಲ್ಲ ಮಾತಾಡೋದು ನೋಡಿದ್ರೆ ನನಗೆ ಆಶ್ಚರ್ಯ ಆಗುತ್ತೆ. ನಂಬಕ್ಕೆ ಆಗ್ತಾ ಇಲ್ಲ. ಅದು ಆಗ್ಲಲ್ಲೇ ಡ್ರಿಂಕ್ಸ್ ಹಾಕೋಣ ಅಂತ ಹೇಳ್ತಾ ಇದೆಯಲ್ಲ ನೀನು. ಯಾವುದಕ್ಕೂ ಇನ್ನೊಂದ್ಸರಿ ಯೋಚನೆ ಮಾಡಪ್ಪ. ಆಮೇಲೆ ನಿಮ್ಮಪ್ಪ ಫೋನ್ ಮಾಡಿ ಬೈದ್ಬಿಟ್ರೆ ಏನು ಮಾಡ್ತೀಯ? ಸರ್, ಹಾಗೆಲ್ಲ ಏನೂ ಆಗಲ್ಲ, ನಾನು ನೋಡ್ಕೊಳ್ತೀನಿ. ಬನ್ನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.